ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತು ಸಂಡೇ. ಇವತ್ತು ನಾವು ಹೊರಟಿರೋದು ಸಿರ್ಸಿಗೆ. ಮಾರಿಕಾಂಬಾ ಜಾತ್ರೆ ಅಲ್ವಾ, ಆದ್ರಿಂದ ಸಿರ್ಸಿಗೆ ಹೋಗುವಂತ ಹೊರಟಿದ್ದ. ಬೆಳಿಗ್ಗೆನೆ ಬೇಗ ಒಂದು 6 ಗಂಟೆಗೆ ಬಸ್ಸಿಗೆ ಹೋಗುವಂತ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವಾಗ ನಾವು ರೀಚ್ ಆದ್ವಿ ಸಿರ್ಸಿಗೆ. ನೋಡ್ಬೋದು ಸಿಕ್ಕಾಪಟ್ಟೆ ಜನ. ಹಾಗೆ ನಾವು ಮನೆಯಿಂದ ಹೊರಟಿದ್ದು 6 ಗಂಟೆಗೆ, ಇಲ್ಲಿ ಬರುವಾಗ 10 ಗಂಟೆ ಆಯ್ತು. ತುಂಬಾನೇ ಲೇಟ್ ಆಯ್ತು, ಯಾಕಂದ್ರೆ ಬರುವಾಗ ರೋಡ್ ಕೂಡ ಸರಿ ಇರ್ಲಿಲ್ಲ. ಹಾಗೆ ಇವಾಗ ನಾವು ಹಣ್ಕಾಯಿ ತಗೊಂಡು ಟೆಂಪಲ್ಗೆ ಹೋಗುವಂತ ಹೋಗ್ತಾ ಇದ್ವಿ. ನೋಡ್ಬೋದು ಸಿಕ್ಕಾಪಟ್ಟೆ ಜನ, ತುಂಬಾ ಜನ ಇದ್ರು. ಹಾಗೆ ಇನ್ನೊಂದೇನಂದ್ರೆ ದೇವ್ರನ್ನ ನೋಡ್ಲಿಕ್ಕೆ ಲೈನ್ ಇತ್ತು. ನಾನು ಅದನ್ನ ನೋಡಿ ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಎಷ್ಟು ದೊಡ್ಡ ಲೈನ್ ಏನು ಅಂತ ಒಂದ್ಸಲ ಬೇಜಾರಾಯ್ತು. ಯಾಕಂದ್ರೆ ನಾವು ಬಂದಿದ್ದು ಫಸ್ಟ್ ಟೈಮ್. ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಅಷ್ಟು ದೊಡ್ಡ ಲೈನ್ ಇದ್ರೆ ಇವತ್ತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅದು ಬೆಳಗ್ಗೆ ಏನು ತಿಂದಿರಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಅದು ದೇವ್ರನ್ನ ನೋಡ್ಲಿಕ್ಕೆ ಎಷ್ಟು ದೊಡ್ಡ ಲೈನ್. ಟೆಂಪಲ್ ಒಳಗೆ ಅಷ್ಟು ಜನ ಇದ್ರು, ಬಟ್ ಲೈನ್ ಏನು ಇರಲಿಲ್ಲ. ಹಣ್ಕಾಯಿ ಆರಾಮಾಗಿ ಮಾಡ್ಬೋದಿತ್ತು. ಇವಾಗ ಅದಕ್ಕೆ ನಾವು ಫಸ್ಟ್ ದೇವರಿಗೆ ಹಣ್ಕಾಯಿ ಮಾಡಿಸುವಂತ ಇಲ್ಲ ಟೆಂಪಲ್ ಹತ್ರ ಬಂದ್ವಿ. ನೋಡು, ಆದಷ್ಟು ನಿಮ್ಮ ಜೊತೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ದೆ. ಯಾಕಂದ್ರೆ ಇವತ್ತಿನ ಜನ ನೋಡಿದ್ರೆ ವಿಡಿಯೋ ಮಾಡೋದೇ ಕಷ್ಟ ಅಂತ ಅನಿಸ್ತು ಒಂದ್ಸಲ. ನೋಡುವ, ಓಕೆನಾ? ಇನ್ನು ಟೆಂಪಲ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಇನ್ನು ದೇವಸ್ಥಾನದ ಮೇಲಿರೋ ಆರ್ಟ್ನ ಕಾವಿ ಆರ್ಟ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆ ಅಂದ್ರೆ ಮಾರಿಕಾಂಬಾ ಜಾತ್ರೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇತರ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಿದ್ರೆ, ಇಲ್ಲಿ ಜಾತ್ರೆಯ ಸಮಯದಲ್ಲಿ ಮೂಲ ವಿಗ್ರಹವನ್ನೇ ಗರ್ಭಗುಡಿಯಿಂದ ಹೊರತಂದು ಮೆರವಣಿಗೆ ಮಾಡಲಾಗುತ್ತೆ. ಇನ್ನು ಮಾರಿಕಾಂಬೆ ನೆಲೆಸಿರುವ ಮಾರಿಗುಡಿಯನ್ನ 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇವನ ಹೆಸರು ಪಾಂಡ್ಯ. ಇವನ ಸಿರ್ಸಿ ಟೆಂಪಲ್ ಒಳಗಡೆನೆ ಸಾಕಿದ್ರು. ಮೊದಲು ಒಂದು ಕಾಲದಲ್ಲಿ ಕೋಣನ ಬಲಿ ಕೊಡೋದು ಸಂಪ್ರದಾಯ ಇತ್ತಂತೆ. 1930ರಲ್ಲಿ ಅದನ್ನ ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿದೆ. ಇವಾಗ ಕೋಣನ ಬದಲಾಗಿ ಕುಂಬಳಕಾಯಿನನ್ನ ಬಲಿ ಕೊಡೋದು ಸಂಪ್ರದಾಯ. ಮಹಾತ್ಮ ಗಾಂಧೀಜಿಯವರು ಸಿರ್ಸಿಗೆ ಭೇಟಿ ನೀಡಿದಾಗ ಅದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೋಣನ ಬಲಿ ಕೊಡೋದು ನಿಷೇಧ ಆಗಿದೆ. ಇನ್ನು ಪೂರ್ವಜರು ಹೇಳಿರೋ ಪ್ರಕಾರ ಮಾರಿಕಾಂಬೆ ಮೂಲತಃ ಹಾನಗಲ್ಗೆ ಸೇರಿದವಳಂತೆ. ಹಾಗೆ ಹಾನಗಲ್ನಲ್ಲಿ ಜಾತ್ರೆ ಆದ ನಂತರ ಮರದಲ್ಲಿ ಮಾಡಿರೋ ವಿಗ್ರಹನ ಕಳಿಸಿ ಒಂದು ಬಾಕ್ಸ್ನಲ್ಲಿ ಹಾಕಿಡ್ತಾ ಇದ್ರಂತೆ. ಅದನ್ನ ನೋಡಿದ ಒಂದು ಕಳ್ಳರ ಗುಂಪು ಆ ಬಾಕ್ಸ್ನಲ್ಲಿ ಚಿನ್ನ ಇದೆ ಅಂತ ಅದನ್ನ ತಗೊಂಡು ಒಂದು ಸಿರ್ಸಿಯ ಒಂದು ಕೆರೆಯ ಬಳಿ ಓಪನ್ ಮಾಡ್ತಾರಂತೆ. ಆ ಪೆಟ್ಟಿಗೆಯಲ್ಲಿ ಅವ್ರಿಗೆ ಬೇಕಾಗಿರೋ ಬಂಗಾರ ಏನು ಇಲ್ಲ ಅಂತ ಅಲ್ಲೇ ಇರೋ ಕೆರೆಗೆ ಎಸೆದು ಹೋಗ್ತಾರೆ. ನಂತರ ಮಾರಿಕಾಂಬಾ ದೇವಿಯ ಪೆಟ್ಟಿಗೆ ಕೆರೆಯಲ್ಲಿದೆ ಅಂತ ಒಬ್ಬ ಸ್ಥಳೀಯರಿಗೆ ಸೂಚನೆ ಸಿಗುತ್ತೆ. ಅವನು ಅಲ್ಲಿನ ಮುಖಂಡರಿಗೆ ತಿಳಿಸ್ತಾರೆ. ನಂತರ ಆಗಿನ ಕಾಲದ ಆಳ್ವಿಕೆ ಮಾಡ್ತಾ ಇರೋದು ಇಮ್ಮಡಿ ಸದಾಶಿವರಾಯರು ಅವರ ನೇತೃತ್ವದಲ್ಲಿ ಸಿರ್ಸಿಯಲ್ಲಿ ಮಾರಿಕಾಂಬೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಓಕೆ, ನನಗೆ ಎಷ್ಟು ಗೊತ್ತಿದೆ ಅದನ್ನ ನಿಮ್ಮ ಜೊತೆ ಆದಷ್ಟು ಹೇಳಲಿಕ್ಕೆ ಟ್ರೈ ಮಾಡಿದೆ. ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ. ಹಾಗೆ ಇವಾಗ ಟೆಂಪಲ್ ಎದುರುಗಡೆನೆ 4 ದೇವ್ರ ಟೆಂಪಲ್, ಹಾಗೆ ಗಣಪತಿ ಟೆಂಪಲ್, ಮಾರುತಿ ಟೆಂಪಲ್ ಎಲ್ಲ ಇದೆ. ಅಲ್ಲಿ ಇವಾಗ ಬಂದು ನಾವು ದರ್ಶನ ಮಾಡಿ ಇವಾಗ ನಾವು ಹೋಗ್ತಾ ಇದ್ವಿ. ಇನ್ನು ಮನೆಗೆ ಹೋಗೋದು, ನಾವು ಆಲ್ರೆಡಿ ಮನೆಗೆ ಹೋಗಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ.
ಹಾಗಾಗಿ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಎಲ್ಲ ಹೋಟ್ಲಿಗೆ ಹೋಗಿ ಕೇಳಿದರೆ ಹೋಟ್ಲು ಫುಲ್ ರಶ್ ಇತ್ತು. ಹಾಗೆ ಅಲ್ಲೇ ಇವಾಗ ಹಸಿಮಳ ಕುಡಿದು ಇನ್ನು ಮನೆಗೆ ಹೋಗುವಂತ ಹೊರಡ್ತಾ ಇದ್ವಿ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.